ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ನಮ್ಮ ಕಡೆಗೆ BK ಹರಿಪ್ರಸಾದ್ ಅವರ ಪದ ಪ್ರಯೋಗ ಇದೆಯಲ್ಲ, ಇದು ಸಭೆಯ ಘನತೆಗೆ ಚ್ಯುತಿ ತರುವಂತಹ ವಿಚಾರಗಳಾಗ್ತಾ ಇದೆ. ಕಂಟ್ರೋಲ್ಗೆ ಸಿಗದ ಪದಪುಂಜಗಳು. ಬಿಜೆಪಿ ಲಜ್ಜೆಗೆಟ್ಟ ಪಾರ್ಟಿ ಅಂತ BK ಹರಿಪ್ರಸಾದ್ ಟೀಕೆಯನ್ನು ಮಾಡಿದ್ದಾರೆ. ತೀರಾ ಅತಿರೇಕವಾಗಿ ಟೀಕೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ನಾನು RSS ಚಡ್ಡಿ ಹಾಕಿಲ್ಲ ಅಂತೆಲ್ಲ ಮಾತಾಡಿದ್ದಾರೆ. ದಲಿತರನ್ನ ಉದ್ಧಾರ ಮಾಡ್ತೀನಿ ಅಂತ ಜಾಗ ಪಡೆದು ಬಿರಿಯಾನಿ ಅಂಗಡಿಯನ್ನು ಓಪನ್ ಮಾಡಿಲ್ಲ. ಈಗಂತ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಹರಿಪ್ರಸಾದ್ ನಡೆಸಿರುವಂತಹ ವಾಗ್ದಾಳಿ ಸಭೆಯ ಘನತೆಯನ್ನೇ ಈಗ ಪ್ರಶ್ನೆ ಮಾಡೋ ರೀತಿ ಉಂಟು ಮಾಡಿದೆ. ತಾವು ಪ್ರತ್ಯಕ್ಷದರ್ಶಿಗಳು, ತಾವು ಕೂಡ ಇದ್ರು, ಪ್ರಮಾಣೀಕರಿಸಿದ್ದೀವಿ. ಅದಾದ ನಂತರ ಅವರ ಕೆಲಸ ಮುಗೀತು. ಅವರು ಹೊರಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಮುಂದೆ ಗೂಂಡಾಗಳ ರೀತಿಯಲ್ಲಿ ನುಗ್ಗಿ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಯ್ತು, ಈಗ ಒಂದ್ ನಿಮಿಷ ನೀವು ಕೂಡ್ರಿ ಒಂದ್ ನಿಮಿಷ ಕೂಡ್ರಿ ಗೌಡ್ರೆ, ಕೂತ್ಕೋರಿ. ಈಗ ಕೂಡ್ರಿ. ಈಗ ನೋಡಿ, ಒಂದ್ ನಿಮಿಷ ವಿಷಯವನ್ನ ನೀವು ಪ್ರಸ್ತಾಪ ಮಾಡಿದಿರಿ. ನೀವು ಸಾಕು ಗೊತ್ತಾಗ್ತಿದೆ. ಒಂದ್ ನಿಮಿಷ ಈಗ ಒಂದ್ ನಿಮಿಷ ರೀ, ಒಂದ್ ನಿಮಿಷ ಕೇಳಿ. ನೀವು ಕೇಳಂಗಿಲ್ಲ ಮಾತಾಡೋದು. ನೋಡಿ, ನಾ ಹೇಳ್ತೀನಿ, ನೀವು ನನ್ನ ಲೆಟರ್ ಕೊಟ್ಟಿರಿ, ವಿಷಯ ನನ್ನ ಮುಂದೆಲ್ಲ ಇದೆ. ಈಗ ನೀವು ಮಾತಾಡಿದಿರಿ, ಏನು ವಿಷಯ ಎಲ್ಲ ಸದನಕ್ಕೆ ಗೊತ್ತಾಗಿದೆ. ನೀವು ಮಾತಾಡ್ತೀರಿ ಮಾತಾಡ್ಬೇಡ್ರಿ. ಯಾಕೆ ಮಾತಾಡ್ತೀರಿ? ಈಗೆಲ್ಲ ಗೊತ್ತಿದ್ದ ವಿಷಯ ಐತೆ. ಹಾಗೆ ಹಾಗಿದ್ರೆ ಈಗ ಆಗ್ತದೆ, ಇದನ್ನೆಲ್ಲ ಲೆಕ್ಕಾಚಾರಕ್ಕೆ ನಮ್ಗೆ ಕಾದಲ್ಲಿಗೆ ಆಗ್ತದ? ಪ್ರಾಕ್ಟಿಕಲ್ ಅದನ್ನು ನೋಡುವ. ನಾನು ಮತ್ತೆ ಹೇಳ್ತೇನೆ, ಲೆಟ್ ಅಸ್ ನಾಟ್ ಫೈಟ್ ಬಿಟ್ವೀನ್ ಈಚ್ ಅದರ್, ಲೆಟ್ ಅಸ್ ಫೈಟ್ ಫಾರ್ ದ ಕಾಸ್. ವಾಟ್ ಇಸ್ ದ ಕಾಸ್? ಸದನ ಗೌರವ ಉಳಿಬೇಕು, ನಮ್ಮ ರಾಜ್ಯಪಾಲ ಗೌರವ ಉಳಿಬೇಕು, ನಿಮ್ಮೆಲ್ಲರ ಗೌರವ ಉಳಿಬೇಕು. ಅದಕ್ಕೆ ಏನ್ ಬೇಕಾದ್ರೆ ಗಂಟೆಗೆ ನಾವು ಚರ್ಚೆ ಮಾಡುವ. ವಿಲ್ ಸಿ ಆನ್ ದಟ್, ಡೋಂಟ್ ವರಿ. ಅಲ್ಲ, ಎಲ್ಲ ರೋಗಕ್ಕೆ ಮದ್ದಿದೆ, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ, ಡೋಂಟ್ ವರಿ. ಬೇಡ ಪ್ಲೀಸ್, ಚರ್ಚೆ ಬೇಡ ಪ್ಲೀಸ್. ನಾ ಹೇಳ್ದೆ ಬಾಲಕೃಷ್ಣ ಅವರೇ, ನಾನು ಹೇಳ್ದೆ ಬಾಲಕೃಷ್ಣ ಹೇಳಿ ಪ್ಲೀಸ್, ನಾನು ಹೇಳ್ದೆ ಕೇಳಿ ಬೇಡ. ಅದಕ್ಕೆ ನಾನು ಮತ್ತೆ ಹೇಳ್ದೆ ಬಾಲಕೃಷ್ಣ ಅವರೇ, ಆಯ್ತು ಕೂತ್ಕೊಳ್ಳಿ. ಅಧ್ಯಕ್ಷರೇ, ಎಲ್ಲರೂ ಬಂದಂತ ಮಾಡಿಲ್ಲ ನಾವು. ನಮ್ಮ ರಾಜ್ಯಪಾಲರು ಅಂದ್ರೆ ನೀವು ನಿಮ್ಗೆ ರಾಜ್ಯಪಾಲರು ಮಾಡ್ಕೊಂಡಿದ್ದೀರಿ. ಬಾಲಕೃಷ್ಣ ಯಾಕೆ ಚರ್ಚೆ ಮಾಡ್ತೀರಿ? ಬಾಲಕೃಷ್ಣ ಅವರೇ ಆಯ್ತು, ಮತ್ತೆ ಮಾತಾಡಿ. ನೀವು ನೋಡಿ, ನೀವು ಹೆಲ್ತ್ ಕೇಳಿ. ಬಾಲಕೃಷ್ಣ ಅವರೇ, ಕಾರ್ಯಕಲಾಪ ನಡೆಸ್ಕೊಂಡ್ಬಿಟ್ಟು ಹೋಗಿ ಅಂತ ಕೇಳಿದೀವಿ, ನಾವೆಲ್ಲರೂ ತಳ್ಳಿದೀವ. ಬಾಲಕೃಷ್ಣ ಅವರೇ, ನಮ್ಮ ರಾಜ್ಯಪಾಲರು ಇವರು, ನಮ್ಮ ರಾಜ್ಯಪಾಲರು ಯಾರು ಮಾತಾಡ್ತಾರೆ? ನಮ್ಮ ಬಾಲಕೃಷ್ಣ ಅವರೇ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಚವನ್. ವಿಜೇಂದ್ರ ಅವರು ಮತ್ತೆ ಕೋಣ ರೆಡ್ಡಿ ಅವರೇ, ನನಗೆ ಒಂದ್ ನಿಮಿಷ ಅವಕಾಶ ಒಂದು ಕೇಳಿ. ಈಗ ಇಲ್ಲ, ಆಯ್ತು, ಈಗ ನಿಮ್ಗೆ ಒಂದು ನಿಮಿಷ ಅಲ್ಲ, ನಮ್ಗೆ ಒಂದ್ ಸೆಕೆಂಡ್. ಇವರು ಕೂಡ ಈಗ
ಉಭಯ ಸದನದಲ್ಲೂ ಗದ್ದಲ ಏರ್ಪಟ್ಟಿರೋದನ್ನು ಗಮನಿಸ್ತಾ ಇದ್ದೀರಾ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ ಸದಸ್ಯರನ್ನ ಅಮಾನತು ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ಬಿಜೆಪಿ ಮಾಡ್ತಾ ಇದೆ. ಕಾರಣ ಗವರ್ನರ್ ನಿರ್ಗಮಿಸೋ ಸಂದರ್ಭದಲ್ಲಿ ಶಿಷ್ಟಾಚಾರದ ಪಾಲನೆ ಕರೆಕ್ಟ್ ಆಗಿ ಮಾಡೋದಕ್ಕೆ ಬಿಟ್ಟಿಲ್ಲ. ಶಿಷ್ಟಾಚಾರಕ್ಕೆ ಅಡ್ಡ ಬಂದಿದ್ದಾರೆ BK ಹರಿಪ್ರಸಾದ್, ಪ್ರದೀಪ್ ಈಶ್ವರ್, ಶರತ್ ಬಚ್ಚೇಗೌಡ ಸೇರಿದಂತೆ ಅನೇಕರು. ಹೀಗಾಗಿ ಆ ಸದಸ್ಯರುಗಳನ್ನ ವಿಧಾನ ಪರಿಷತ್ನಲ್ಲೂ ಅಮಾನತು ಮಾಡಬೇಕು, ಈ ಕಡೆಗೆ ವಿಧಾನಸಭೆಯಿಂದಲೂ ಕೂಡ ಅಮಾನತು ಮಾಡಬೇಕು ಅಂತ ಬಿಜೆಪಿ ರೂಲಿಂಗ್ ಅನ್ನು ಕೇಳ್ತಾ ಇದೆ. ನೀವು ಇವತ್ತು ವಿಧಾನ ಪರಿಷತ್ನಲ್ಲಿ ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆ ನೋಡಿದ್ವಿ ನಾವು. ಮಾತಾಡಿ. ನಾನು ವಿಷಯ ಎತ್ತೋದಕ್ಕೆ ಮುಂಚೆ ಕ್ರಿಯಾಲೋಪ ಅಂದಿದ್ದು ಕೂಡ ಲೋಪ ಅಲ್ಲವೇ? ಕ್ರಿಯಾಲೋಪ ಅಂದಮೇಲೆ ಅದು ಲೋಪ ಅಲ್ವೇ? ಅದನ್ನ ಇವರೇ ಒಂದ್ ನಿಮಿಷ ಮಾತಾಡ್ಲಿ, ಇವರೇ ಮಾತಾಡ್ಲಿ ಬಿಡಿ, ಒಂದ್ ನಿಮಿಷ ಅವ್ರು ಮಾತಾಡಿದ ಮೇಲೆ ಹೆಗಲ ಮುಟ್ಟು ನೋಡ್ಕೊಂಡ್ರ ನನ್ನ ಪ್ರಶ್ನೆ ಇದು ಸದನವನ್ನ ದಾರಿ ತಪ್ಪಿಸ್ತಕ್ಕಂತ ಅದು, ಇದಕ್ಕೆ ಅವಕಾಶ ತಾವು ಕೊಡಬಾರ್ದು. ಈಗ ನನಗೆ ಹೇಳಿದ್ದೀರಿ, ನಾನು ಪ್ರಸ್ತಾಪ ಮಾಡ್ತೇನೆ. ನಿನ್ನೆ ಗೌರವಾನ್ವಿತ ರಾಜ್ಯಪಾಲರನ್ನ ಸದನಕ್ಕೆ ಕರೆಸಿ ಎರಡೂ ಸದನದ ಸದಸ್ಯರುಗಳನ್ನ ಅವರು ಅಡ್ರೆಸ್ ಮಾಡ್ತಕ್ಕಂಥದ್ದು ಇತ್ತು. ಜಂಟಿ ಸದನವನ್ನ ಅಡ್ರೆಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಬಂದ ನಂತರ ಅವರ ಕೆಲಸವನ್ನ ತಾವು ಪ್ರತ್ಯಕ್ಷದರ್ಶಿಗಳು ತಾವು ಕೂಡ ಇದ್ರು, ಪ್ರಮಾಣೀಕರಿಸಿದ್ದೀರಿ. ಅದಾದ ನಂತರ ಅವರ ಕೆಲಸ ಮುಗೀತು. ಅವರು ಹೊರಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಮುಂದೆ ಗೂಂಡಾಗಳ ರೀತಿಯಲ್ಲಿ ನುಗ್ಗಿ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ವಿಧಾನಸಭೆಯ ಮುಂದಿನ ಉಪವೇಶದಲ್ಲಿ ವಿಧಾನಸಭಾಧ್ಯಕ್ಷರು ಈ ಬಗ್ಗೆ ವ್ಯವಹರಿಸತಕ್ಕದ್ದು ಅಂತ. ಈಗ ಆಲ್ರೆಡಿ 24 ಗಂಟೆ ಆಗೋಯ್ತು, 24 ಗಂಟೆ ಆಯ್ತು. ಇದು ಬಹಳ ಸೀರಿಯಸ್. ಯಾಕಂದ್ರೆ ಈ ಸದನಕ್ಕೆ ಒಂದು ರೀತಿ ಕಪ್ಪು ಚುಕ್ಕೆ ಆಗೋಯ್ತು. ಯಾವತ್ತೂ ಈ ತರದ ಘಟನೆ ನಡೆದೇ ಇಲ್ಲ. ಕಪ್ಪು ಚುಕ್ಕೆ ಇದು ಸದನಕ್ಕೆ. ಆ ತಪ್ಪು ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ. ಅದಕ್ಕೆ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಆಗ ಮಾತ್ರ ಸದನಕ್ಕೆ ಗೌರವ ಬರ್ತೈತೆ. ಆ ಶಿಕ್ಷೆ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಮುಂದೆ ಇದೇ ಒಂದು ರೂಲಿಂಗ್ ಆಗೋಗ್ತೈತೆ. ಯಾರೇ ಇರ್ಬೋದು, ಅಧಿಕಾರದಲ್ಲಿ ಇರೋದು ಯಾರು ಶಾಶ್ವತ ಅಲ್ಲ. ಅದರಿಂದ ಅಧ್ಯಕ್ಷರೇ, ಇಲ್ಲಿ ಈ ಒಂದು ಪರಮೋಚ್ಚ ವೇದಿಕೆ ಏನಿದೆ ರಾಜ್ಯಪಾಲರದ್ದು, ಅದಕ್ಕೆ ಇವತ್ತು ತಪ್ಪು ಮಾಡಿದವರಿಗೆ ನಾವು ಶಿಕ್ಷೆ ಕೊಟ್ಟಿಲ್ಲ ಅಂದ್ರೆ ಅದು ಅಪರಾಧ ಆಗ್ತೈತೆ, ಅಪರಾಧನೂ ಆಗ್ತೈತೆ. ತಡ ಮಾಡಿದ್ರೆ ನೀವು ಅಪರಾಧ ಮಾಡ್ದಂಗೆ ಆಗ್ತೈತೆ. ಯಾವುದೇ ಕಾರಣಕ್ಕೂ ಆಗಬಾರ್ದು. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಇಡೀ ಸದನ ಆಗಿರೋ ಘಟನೆ ಬಗ್ಗೆ ವಿಷಾದವನ್ನ ವ್ಯಕ್ತ ಮಾಡಬೇಕು. ಇಡೀ ಸದನ ಇದೆ ಖಂಡಿಸ್ಬೇಕು, ಇದನ್ನ ಇಡೀ ಸದನ ಖಂಡಿಸ್ಬೇಕು. ಹಿಂಗಾಗಿರೋದು ಆಮೇಲೆ ನೀವು ತೀರ್ಪು ಕೊಡಿ, ಆದ್ರೆ ನಡೆದಿರೋ ಘಟನೆ ಬಗ್ಗೆ ಇಡೀ ಸದನ ಖಂಡಿಸ್ಬೇಕು. ಮೊದಲೇ ಆಗ್ರಹ ನಂದು. ಎರಡನೇದು, ನೀವು ತೀರ್ಪನ್ನ ಇಮಿಡಿಯೇಟ್ ಆಗಿ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಹಾಗೆ ರಾಷ್ಟ್ರಗೀತೆಗೂ ರಾಷ್ಟ್ರಗೀತೆ ಸನ್ಮಾನ್ಯ ಗೋಪಾಲ್ ಕೃಷ್ಣ ಅವರೇ, ಯಾಕೆ ನೀವು ಮಾತಾಡ್ತೀರಿ? ಸನ್ಮಾನ್ಯ ಅಧ್ಯಕ್ಷರೇ, ಅದು ಲಾ ಮಿನಿಸ್ಟರ್ ಇದ್ದಾರಲ್ಲ, ಲಾ ಮಿನಿಸ್ಟರ್ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ಲಾ ಮಿನಿಸ್ಟರ್ ಮಾತಾಡಿ. ಉಭಯ ಸದನದಲ್ಲೂ ಕೂಡ ಗದ್ದಲವನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೆ ಸ್ಪೀಕರ್ ಮತ್ತು ಸಭಾಪತಿಗಳು ಪ್ರಯತ್ನವನ್ನ ಪಡ್ತಿದ್ದಾರೆ. ಬಟ್ ಆರ್ ಅಶೋಕ್ ಅವರು ವಿಧಾನಸಭೆಯಲ್ಲಿ ನಾವು ಗಮನಿಸ್ತಾ ಇದ್ವಿ, ಪಟ್ಟನ್ನ ಮುಂದುವರೆಸಿದ್ದಾರೆ. ಇಲ್ಲಿ ಶಿಷ್ಟಾಚಾರದ ಪಾಲನೆಗೆ ಅವಕಾಶವನ್ನು ಸರಿಯಾಗಿ ಕೊಟ್ಟಿಲ್ಲ. ಹೀಗಾಗಿ ಕಾಂಗ್ರೆಸ್ನ ಸದಸ್ಯರನ್ನ ಅಮಾನತು ಮಾಡಬೇಕು ಅಂತ ರೂಲಿಂಗ್ ಅನ್ನ ಬಯಸ್ತಾ ಇದೆ ಬಿಜೆಪಿ. ಈ ಕಾರಣಕ್ಕೆ ಗದ್ದಲ ಮುಂದುವರೆದಿದೆ.